ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಧ್ಯಾ, ಕಾರ್ಡಿಯಾಲಜಿಸ್ಟ್, ಇಂಡಿಯಾನಾ ಆಸ್ಪತ್ರೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪೇಷಂಟ್ಸ್ ಕೇಳ್ತಿದ್ದಾರೆ, ಡಾಕ್ಟರ್ ನಾವು ಕೋವಿಡ್ ಟೈಮಲ್ಲಿ ಕೊರೋನಾ ವ್ಯಾಕ್ಸಿನ್ ತಗೊಂಡಿದ್ದೀವಿ, ಸೊ ವ್ಯಾಕ್ಸಿನಿಂದ ನನ್ನ ಹಾರ್ಟಿಗೆ ಏನಾದರೂ ತೊಂದರೆ ಉಂಟಾ ಆ್ಯಂಡ್ ನಾವು ಇದರಿಂದ ಏನಾದರೂ ಪ್ರಿಕಾಷನ್ಸ್ ತಗೊಳ್ಬೇಕಾ ಅಂತ ತುಂಬ ಜನ ಕೇಳ್ತಿದ್ದಾರೆ. ಈ ಕುರಿತು ನಿಮಗೆ ಇದೊಂದು ಸಣ್ಣ ಮಾಹಿತಿ. ವ್ಯಾಕ್ಸಿನ್ ಅಂದರೆ ಏನು? ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ನ ಟ್ರೈನ್ ಮಾಡುವಂತಹ ಒಂದು ಮೆಡಿಸಿನ್. ಇದರಿಂದ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗ್ತದೆ. ದೇ ಆರ್ ಕಾಲ್ಡ್ ಇಮ್ಯುನಿಟಿ ಬೂಸ್ಟರ್ಸ್. ದ ನೆಕ್ಸ್ಟ್ ಥಿಂಗ್ ಇಸ್ ವ್ಯಾಕ್ಸಿನ್ನ ಕಂಟೆಂಟ್ ಏನು? ವಾಟ್ ಈಸ್ ಇಟ್ ಮೇಡ್ ಆಫ್? ಕ್ರಿಮಿಗಳು ಅಂದರೆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಏನೇ ಇದೆ ಅದನ್ನು ಇನ್ಆಕ್ಟಿವೇಟ್ ಮಾಡಿ, ಡೆಸ್ಟ್ರಾಯ್ ಮಾಡಿ, ಅದರ ಮಲ್ಟಿಪ್ಲೈಯಿಂಗ್ ಕೆಪಾಸಿಟಿನ ಸ್ಟಾಪ್ ಮಾಡಿ, ಅದರ ಕೆಲವೊಂದು ಪಾರ್ಟ್ಸ್ನ ಪ್ರೊಸೆಸಿಂಗ್ ಮಾಡಿ ಬಾಡಿಯಲ್ಲಿ ಇಂಜೆಕ್ಟ್ ಮಾಡುವಂತಹ ಒಂದು ವಿಧಾನ. ಇದನ್ನು ವ್ಯಾಕ್ಸಿನೇಷನ್ ಅಂತ ಕರಿತೀವಿ. ಸೊ ಈ ಥರ ಡೆಡ್ ವೈರಲ್ ಪಾರ್ಟಿಕಲ್ಸ್ ಆರ್ ಸೋಕೋಲ್ಡ್ ವ್ಯಾಕ್ಸಿನ್ಸ್ನ ಇಂಜೆಕ್ಟ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ಏನು ತೊಂದರೆ ಆಗೋದಿಲ್ವಾ? ಆರ್ ದೇ ರಿಯಲಿ ಹೆಲ್ಪ್ಫುಲ್ ಆರ್ ಹಾರ್ಮ್ಫುಲ್ ಅಂತ ಕೇಳ್ಬೋದು. ಎಸ್, ವ್ಯಾಕ್ಸಿನ್ಸ್ ಆರ್ 100% ಹೆಲ್ಪ್ಫುಲ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಪೋಲಿಯೋ ವ್ಯಾಕ್ಸಿನ್. 1980ರಲ್ಲಿ ಪ್ರತಿ ವರ್ಷ 2 ಲಕ್ಷ ನ್ಯೂ ಪೋಲಿಯೋ ಕೇಸಸ್ ಡಿಟೆಕ್ಟ್ ಆಗ್ತಿತ್ತು. ನಂತರ 1988ರಲ್ಲಿ ಪೋಲಿಯೋ ವ್ಯಾಕ್ಸಿನೇಷನ್ ಕ್ಯಾಂಪೇನ್ಸ್ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಸುಮಾರು 20 ವರ್ಷಗಳ ನಂತರ ಆಲ್ಮೋಸ್ಟ್ 99% ಪೋಲಿಯೋ ಕೇಸಸ್ ಕಡಿಮೆ ಆಯಿತು. ಆ್ಯಂಡ್ 2011ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಕ್ಲೇರ್ಡ್ ಇಂಡಿಯಾ ಈಸ್ ಪೋಲಿಯೋ ಫ್ರೀ. ಆ್ಯಂಡ್ ದಿಸ್ ಇಯರ್ ಇಂಡಿಯಾ ಹ್ಯಾಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ 12 polio free years. So vaccines will do magic and they are really helpful if you think at a community level. ಹಾಗಿದ್ರೆ vaccines ಗೆ ಏನು side effects ಇರೋದಿಲ್ವಾ? The percentage of side effects are very less. 1 in million cases will have some side effects. Side effects ಗೆ ಕಂಪೇರ್ ಮಾಡಿದ್ರೆ ಬೆನಿಫಿಟ್ಸ್ ಬಹಳ ಜಾಸ್ತಿ ಇದೆ. ಅಂಡ್ ಪರ್ಟಿಕ್ಯುಲರ್ಲಿ ಕೋವಿಡ್ ವ್ಯಾಕ್ಸಿನ್ಸ್ ಗೆ ಬಂದ್ರೆ ಹೊರ ದೇಶಗಳಲ್ಲಿ ಯೂಸ್ ಮಾಡಿದಂತಹ ಮಾಡರ್ನಾ ಅಂಡ್ ಫೈಸರ್ mRNA ವ್ಯಾಕ್ಸಿನ್ಸ್ ಬಗ್ಗೆ ಹೇಳಬೇಕಾದ್ರೆ 1 ಮಿಲಿಯನ್ ಕೇಸಸ್ನಲ್ಲಿ 40 ಕೇಸಸ್ ಆಫ್ ಮಯೋಕಾರ್ಡೈಟಿಸ್ ಆರ್ ಹಾರ್ಟ್ ಪ್ರಾಬ್ಲಮ್ಸ್ ರಿಪೋರ್ಟ್ ಆಗಿದೆ. ಇಂಡಿಯಾದಲ್ಲಿ ಯೂಸ್ ಮಾಡಿದಂತಹ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ವ್ಯಾಕ್ಸಿನ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳಬೇಕಾದ್ರೆ ಇದರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಇಲ್ಲ. ರೀಸೆಂಟ್ ಆಗಿ ನಾರ್ತ್ ಇಂಡಿಯಾ GB ಪಂತ್ ಆಸ್ಪತ್ರೆಯಲ್ಲಿ ಕಂಡಕ್ಟ್ ಮಾಡಿದಂತಹ ರೆಟ್ರೋಸ್ಪೆಕ್ಟಿವ್ ಅನಾಲಿಸಿಸ್ ಪ್ರಕಾರ ಬೋತ್ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ವ್ಯಾಕ್ಸಿನ್ಸ್ ಆರ್ ಗುಡ್ ಅಂತ ಹೇಳ್ತಿದ್ದಾರೆ. But we need more data and research in this topic. So the next question is, COVID vaccination ನಂತರ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕ್ಸ್, ಬ್ಲಡ್ ಕ್ಲಾಟ್ಸ್ ಹೆಚ್ಚಾಗ್ತಿದೆ. ಇದು ಸರಿನಾ ತಪ್ಪಾ? Absolutely wrong. The fact is there are more heart attacks after COVID infection, not COVID vaccination. ಅಂದ್ರೆ ನಾವೆಲ್ಲರೂ ಸಹ ವೈರಸ್ಗೆ ಎಕ್ಸ್ಪೋಸ್ ಆಗಿದ್ದೀವಿ ಆ್ಯಂಡ್ ಏನೇ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕ್ಸ್, ಬ್ಲಡ್ ಕ್ಲಾಟ್ಸ್ ಇರ್ಬೋದು, ಇದೆಲ್ಲ ವೈರಸ್ ಎಫೆಕ್ಟ್ ಅಂತ ಹೇಳ್ಬೋದು, ಬಟ್ ವ್ಯಾಕ್ಸಿನ್ ಎಫೆಕ್ಟ್ ಅಲ್ಲ. ಸೊ ಕಮಿಂಗ್ ಟು ಯುವರ್ ಫೈನಲ್ ಕ್ವೆಶನ್, ಡಾಕ್ಟರ್ ವ್ಯಾಕ್ಸಿನ್ ತಗೊಂಡು 2 to 3 years ಆಗಿದೆ, ಸೊ ಈಗ ಏನಾದರೂ ಹಾರ್ಟಿಗೆ ಪ್ರಾಬ್ಲಮ್ ಆಗ್ತದಾ? ಖಂಡಿತ ಇಲ್ಲ. ಒಂದು ವ್ಯಾಕ್ಸಿನ್ ತಗೊಂಡ ಮೇಲೆ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಮೇಲೆ ಅದರ ಪರಿಣಾಮ ಆರ್ ಆ್ಯಕ್ಷನ್ 1 to 6 weeks ತನಕ ಇರ್ತದೆ. ಬಟ್ ವ್ಯಾಕ್ಸಿನ್ ಬೆನಿಫಿಟ್ಸ್ ಏನಿದೆ ತುಂಬ ವರ್ಷಗಳ ಕಾಲ ಇರ್ತದೆ. ಸೊ ಟು ಬಿ ಕ್ಲಿಯರ್, ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇರುತ್ತೆ, ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಫ್ ವ್ಯಾಕ್ಸಿನ್ ಇಸ್ ಅ ಮಿತ್. ವ್ಯಾಕ್ಸಿನ್ ತಗೊಂಡು 2 to 3 years ಆದಮೇಲೆ ಏನೇ ರೋಗಗಳು ಬಂದರೂ ಅದು ವ್ಯಾಕ್ಸಿನ್ ರಿಲೇಟೆಡ್ ಅಂತ ಹೇಳೋದು ತುಂಬ ತಪ್ಪಾಗ್ತದೆ. ಸೊ ಮೈ ಕೈಂಡ್ ಅಡ್ವೈಸ್, ನೋ ಯುವರ್ ಹಾರ್ಟ್. ನಿಮ್ಮ ಹಾರ್ಟ್ ಬಗ್ಗೆ ತಿಳ್ಕೊಳ್ಳಿ. ಆಸ್ ಎ ಕಾರ್ಡಿಯಾಲಜಿಸ್ಟ್ ಎಲ್ಲರಿಗೂ ನನ್ನ ಸಲಹೆ ಅಂದರೆ, ಎದೆ ನೋವು, ಉಸಿರಾಟದ ತೊಂದರೆ ಅಥವಾ ಎದೆ ಬಡಿತ ಜಾಸ್ತಿ ಆಗೋದು, ಪ್ಯಾಲ್ಪಿಟೇಷನ್ಸ್ ಅಂತ ಏನಂತ ಕರೀತಾರೆ, ಸೊ ಈ ಥರ ಯಾವುದೇ ರೋಗ ಲಕ್ಷಣಗಳು ನೀವು ಹೊಂದಿದ್ದರೆ ಈ ಕೂಡಲೇ ಕಾರ್ಡಿಯಾಲಜಿಸ್ಟ್ನ ಸಂಪರ್ಕಿಸಿ. 40 ವರ್ಷಕ್ಕಿಂತ ಮೇಲ್ಪಟ್ಟ ಜನರು, ಅದರಲ್ಲೂ ಸಹ ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಅಬ್ನಾರ್ಮಲ್ ಕೊಲೆಸ್ಟ್ರಾಲ್ ಆ್ಯಂಡ್ ಬ್ಲಡ್ ರಿಲೇಟಿವ್ಸ್ನಲ್ಲಿ ತುಂಬ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕ್ಸ್ ಹೊಂದಿರುವಂಥವರು ಆ್ಯಂಡ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್, ಸೊ ಇವನ್ನೆಲ್ಲ ಕಾರ್ಡಿಯಾಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಇವನ್ನೆಲ್ಲ ಹೊಂದಿರುವಂತಹ ಪೇಷಂಟ್ಸ್ ರೊಟೀನಾಗಿ ಚೆಕ್ ಮಾಡಿಸುವಂಥ BP, ಶುಗರ್, ಕೊಲೆಸ್ಟ್ರಾಲ್, ಕಿಡ್ನಿ, ಲಿವರ್ ಇವೆಲ್ಲ ಟೆಸ್ಟ್ಗಳ ಜೊತೆ ಒಂದು ಟ್ರೆಡ್ಮಿಲ್ ಟೆಸ್ಟ್ ಅಥವಾ TMT ಅಂತ ಏನು ಕರಿತೀವಿ ಅದನ್ನು ಸಹ ಮಾಡಿಸೋದು ಒಳ್ಳೆಯದು. ಸ್ಟ್ರೆಸ್ ಕಡಿಮೆ ಮಾಡಿ, ಅನ್ಅಕಸ್ಟಮ್ಡ್ ಹೈ ಇಂಟೆನ್ಸಿಟಿ ಫಿಸಿಕಲ್ ಆಕ್ಟಿವಿಟಿನ ಅವಾಯ್ಡ್ ಮಾಡಿ, ಡ್ರಗ್ ಅಬ್ಯೂಸ್ ಆ್ಯಂಡ್ ಸ್ಮೋಕಿಂಗ್, ಆಲ್ಕೋಹಾಲ್, ಹೈ ಕೆಫಿನೇಟೆಡ್ ಪ್ರಾಡಕ್ಟ್ಸ್ ಬಳಸುವುದು ಅವಾಯ್ಡ್ ಮಾಡಿ. ಆಲ್ ದ ಅಬವ್ ಮೆನ್ಷನ್ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ದ ಮೇನ್ ರೀಸನ್ಸ್ ಫಾರ್ ಹಾರ್ಟ್ ಅಟ್ಯಾಕ್ಸ್ rather than COVID vaccination per se. ಅಂತ ಹೇಳ್ತಾ, ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು.